ಇನ್ನು ನಮ್ಮ ಮಿಥುನ ರಾಶಿಯವ್ರಿಗೆ ಕೇಳಿ ಎಷ್ಟು ಸಾರಿ ಕೈ ಮುರ್ಕೊಂಡ್ರಿ ಅಂತ. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಭಾಳಷ್ಟು ಸಾರಿ ಕೈ ಮುರ್ಕೊಂಡಿರ್ತಾರೆ. ಶೋಲ್ಡರ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ. ಮತ್ತು ಇವ್ರದ್ದು ಕಮ್ಯುನಿಕೇಷನ್ ತುಂಬ ಚೆನ್ನಾಗಿತ್ತು ಅಂದರೆ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ವರ್ಸ್ಟ್ ಆಗಿರುತ್ತೆ. ಸೊ ಅದನ್ನು ನೀವು ಮತ್ತು ಅವರು ಇನ್ನೊಂದು ಚೆಕ್ ಪಾಯಿಂಟ್ ಏನಂದರೆ, ಮಿಥುನ ರಾಶಿಯವ್ರ ಜೊತೆ ಹೋಗ್ತಾ ಇದ್ದಾರೆ, ಅವ್ರು ಸುಮ್ಮನೆ ಹೋಗೋದಿಲ್ಲ, ನಿಮ್ಮನ್ನು ಅಂಟಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಯಾರು ಒಬ್ಬನ ಟಚ್ ಮಾಡ್ತಾನೆ ಇರಬೇಕು. ವಾಕಿಂಗ್ ಮಾಡ್ತಾ ಇದ್ರು ಕೂಡ ನಿಮ್ಮನ್ನು ಅಂಟ್ಕೊಂಡೇ ಹೋಗ್ತಾ ಇರ್ತಾರೆ. ನೀವು ಒಂದು ಕಡೆ ಕೂತ್ಕೊಂಡಿದ್ರೆ ಬಂದು ಅಲ್ಲಿ ಅಂಟ್ಕೊಂಡೇ ಕೂತ್ಕೋತಾ ಇರ್ತಾರೆ. ಇವರು ಮಿಥುನ ರಾಶಿಯವರು. ಕಟಕ ರಾಶಿಯವ್ರದ್ದು ಸಿಂಪ್ಲಿ ಸಿಸ್ಟಮ್ ಏನಪ್ಪ ಅಂತಂದರೆ, ಅವರು ಸ್ವಲ್ಪ ವಕ್ರವಾಗಿ ನಡೀತಾರೆ. ನಮ್ಮ ರೆಬಲ್ ಸ್ಟಾರ್ ಅಂಬರೀಷರ ಥರ ನಡೀತಾ ಇರ್ತಾರೆ. ಏನೋ ಅವರು ನಡೆಯೋ ರೀತಿಯಲ್ಲಿ ವಕ್ರ ಇರುತ್ತೆ, ಸಾಮಾನ್ಯವಾಗಿ ನಡೆಯೋ ಥರ ಅವ್ರು ನಡೆಯೋದಿಲ್ಲ. ಆಮೇಲೆ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಇರ್ತಾರೆ. ನೀವೇನು ಹೇಳಿದ್ರು ಡಿಫೆಂಡಿಂಗ್ ಸಿಸ್ಟಮ್ ಇರುತ್ತೆ. ಅವ್ರು ಯಾರ ಬಗ್ಗೆನೂ ಹೇಳಿ ಡಿಫೆಂಡ್ ಮಾಡ್ಕೋತಾನೆ ಇರ್ತಾರೆ. ಈ ಸ್ವಭಾವ ಇದ್ದರೆ ಅವರು, ನೀವು ಕೇಳಬೇಕು ಕಟಕ ರಾಶಿಯವರು ಕರ್ಕ ರಾಶಿಯವರು ಅಂತ ಹೌದಾ ಅಂತ.